ಸಕ್ಕರೆ ನಾಡು ಮಂಡ್ಯದ ರಾಜಕೀಯ ಲೆಕ್ಕಾಚಾರಗಳು ಗರಿಗೆದರುತ್ತಾ ಇದ್ದಾವೆ. ಮಂಡ್ಯದಲ್ಲಿ ಕಾಂಗ್ರೆಸ್ಗೆ ಸೆಡ್ಡು ಹೊಡೆಯೋದಕ್ಕೆ ದಳಪತಿ ತಂತ್ರ ರೂಪಿಸ್ತಾ ಇದ್ದಾರೆ. ಬಿಜೆಪಿ ಜೆಡಿಎಸ್ ಮೈತ್ರಿಯ ಕಾರಣಕ್ಕಾಗಿ ಅಲ್ಲಿ ಜೆಡಿಎಸ್ ಅಭ್ಯರ್ಥಿ ಕಣಕ್ಕಿಳಿಯೋದು, ಅದರಲ್ಲೂ ಕುಮಾರಸ್ವಾಮಿ ಅವರೇ ಕಣಕ್ಕಿಳಿಯೋದು ಖಚಿತ ಆಗ್ತಾರೆ. ಮಗನ ಸೋಲಿನ ಸೇಡು ತೀರಿಸಿಕೊಳ್ಳೋದಕ್ಕೆ ಕುಮಾರಸ್ವಾಮಿ ಅಖಾಡಕ್ಕೆ ಎಂಟ್ರಿ ಆಗಿದ್ದಾರೆ. ಮಂಡ್ಯದಲ್ಲಿ ಕಾಂಗ್ರೆಸ್ ಗೆಲುವಿನ ಓಟಕ್ಕೆ ಬ್ರೇಕ್ ಹಾಕಲು ರಣತಂತ್ರ ರೂಪಿಸಲಾಗ್ತಾ ಇದೆ ಜೆಡಿಎಸ್ನಿಂದ. ನಿಖಿಲ್ ಸೋಲಿನ ಬಳಿಕ ಮಂಡ್ಯದಲ್ಲಿ ಜಾತ್ಯತೀತ ಜನತಾದಳ ನಿರಂತರವಾಗಿ ಹಿನ್ನಡೆಯನ್ನು ಕಂಡಿದೆ. ಸಾಲು ಸಾಲು ಸೋಲುಗಳನ್ನು ನೋಡಿದೆ. ಆ ಸೋಲುಗಳಿಂದ ಏನೋ ಕಂಗಾಲಾಗಿತ್ತು ಜಾತ್ಯತೀತ ಜನತಾದಳ. ಈ ಬಾರಿಯ ಗೆಲುವಿನಿಂದ ಮತ್ತೆ ಪುಟ್ಟಿದೇಳಬೇಕು ಅನ್ನೋದು ಜೆಡಿಎಸ್ನ ಲೆಕ್ಕಾಚಾರ. ಆ ಕಾರಣಕ್ಕಾಗಿ ಲೋಕಸಭಾ ಎಲೆಕ್ಷನ್ನಲ್ಲಿ ಗೆದ್ದು ಮುಂದಕ್ಕೆ ಪಕ್ಷ ಸಂಘಟನೆಯ ಕೆಲಸಗಳು ಇನ್ನೂ ದೊಡ್ಡ ಮಟ್ಟದಲ್ಲಿ ನಡೆಸಬೇಕು ಅನ್ನುವಂಥ ಯೋಚನೆಯನ್ನ ಜೆಡಿಎಸ್ ನಾಯಕರು ಮಾಡಿಕೊಂಡಿದ್ದಾರೆ. ಒಂದೆಡೆ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿ ಸ್ಟಾರ್ ಚಂದ್ರು, ಹೊಸ ಅಭ್ಯರ್ಥಿ ಅಥವಾ ಹೊಸ ಮುಖ ಸ್ಟಾರ್ ಚಂದ್ರು ಕ್ಷೇತ್ರದಾದ್ಯಂತ ಓಡಾಡ್ತಾ ಇದ್ದಾರೆ. ಮತ್ತೊಂದೆಡೆ ಜೆಡಿಎಸ್ ಬಿಜೆಪಿ ಅಭ್ಯರ್ಥಿ ಯಾರು ಅನ್ನೋದು ಖಚಿತ ಆಗಿಲ್ಲ, ಆದರೆ ಕುಮಾರಸ್ವಾಮಿ ಅವರೇ ಸ್ಪರ್ಧೆ ಮಾಡ್ತಾರೆ ಅನ್ನೋ ಸಾಧ್ಯತೆಗಳಿರೋದ್ರಿಂದ ನಿನ್ನೆ ತಾನೇ CS ಪುಟ್ಟರಾಜು ಅವರು ಕೂಡ ಕುಮಾರಸ್ವಾಮಿ ಅವರೇ ಅಭ್ಯರ್ಥಿ ಆಗ್ತಾರೆ ಅಂತ ಹೇಳಿರೋದ್ರಿಂದ ಈಗ ಇಡೀ ಮಂಡ್ಯ ಲೋಕಸಭಾ ಕ್ಷೇತ್ರದ ಲೆಕ್ಕಾಚಾರಗಳು ಗರಿಗೆದರಿದ್ದಾವೆ. ಕಳೆದ ಬಾರಿ ಅಂದರೆ 2019ರಲ್ಲಿ ನಿಖಿಲ್ ಕುಮಾರಸ್ವಾಮಿ ಸುಮಲತಾ ಅವರ ಎದುರು ಸೋತ ನಂತರ ನಿರಂತರ ಹಿನ್ನಡೆಯನ್ನ ಜಾತ್ಯತೀತ ಜನತಾದಳ ಎದುರಿಸಿತ್ತು ಮಂಡ್ಯ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯ ಒಳಗೆ. 2019ರ ಲೋಕಸಭಾ ಎಲೆಕ್ಷನ್ನಲ್ಲಿ ಮಂಡ್ಯದಲ್ಲಿ ಜಾತ್ಯತೀತ ಜನತಾದಳ ಸೋಲನ್ನ ಕಾಣಬೇಕಾಯಿತು. ಅಧಿಕಾರ ಇದ್ರು, ಮುಖ್ಯಮಂತ್ರಿಯಾಗಿ ಕುಮಾರಸ್ವಾಮಿ ಅವರು ಇದ್ರು, ಕಾಂಗ್ರೆಸ್ನ ಜೊತೆಗೆ ಮೈತ್ರಿ ಆಗಿದ್ರೂ ಕೂಡ ತಮ್ಮ ಪುತ್ರನನ್ನು ಗೆಲ್ಲಿಸಿಕೊಳ್ಳೋದಕ್ಕೆ ಕುಮಾರಸ್ವಾಮಿ ಅವರಿಗೆ ಸಾಧ್ಯ ಆಗಲಿಲ್ಲ. ಆ ಬಳಿಕ ಸರ್ಕಾರ ಬದಲಾಯಿತು. KR ಪೇಟೆಯಲ್ಲಿ ಒಂದು ಬೈ ಎಲೆಕ್ಷನ್ ಬಂತು. ಆ ಬೈ ಎಲೆಕ್ಷನ್ನಲ್ಲಿ ಬಿಜೆಪಿ ಅಭ್ಯರ್ಥಿ ಗೆದ್ರು, ಜಾತ್ಯತೀತ ಜನತಾದಳ ಸೋತು. ನಂತರ 2 ವಿಧಾನ ಪರಿಷತ್ ಎಲೆಕ್ಷನ್ನಲ್ಲೂ ಕೂಡ ಜಾತ್ಯತೀತ ಜನತಾದಳಕ್ಕೆ ಮಂಡ್ಯ ಜಿಲ್ಲೆಯಲ್ಲಿ ಮುಖಭಂಗ ಆಯಿತು. ಇನ್ನು ಕಳೆದ ವಿಧಾನಸಭಾ ಎಲೆಕ್ಷನ್ನು ಅಂದರೆ 2023ರ ಎಲೆಕ್ಷನ್ನು ಮಂಡ್ಯದ 7 ವಿಧಾನಸಭಾ ಕ್ಷೇತ್ರಗಳಿಗೆ ಏನು ಬರುತ್ತೆ ಮಂಡ್ಯ ಜಿಲ್ಲೆಯ ಒಳಗೆ ಬರುವಂಥ 7 ವಿಧಾನಸಭಾ ಕ್ಷೇತ್ರಗಳು. ಇದರಲ್ಲಿ ಒಂದರಲ್ಲಷ್ಟೇ KR ಪೇಟೆಯಲ್ಲಿ ಮಾತ್ರ JDS ಗೆಲ್ಲೋದಕ್ಕೆ ಸಾಧ್ಯ ಆಯಿತು. ತನ್ನ ಬಿಗಿ ಹಿಡಿತಾ ಇರುವಂಥ ಜಿಲ್ಲೆ, ತನ್ನ ಪರವಾದಂಥ ವಾತಾವರಣ ಇರುವಂಥ ಜಿಲ್ಲೆ, ಅಲ್ಲೇ ಜಾತ್ಯತೀತ ಜನತಾದಳಕ್ಕೆ ಹೆಚ್ಚಿನ ಶಾಸಕರನ್ನ ಗೆಲ್ಲಿಸಿಕೊಳ್ಳೋದಕ್ಕೆ ಸಾಧ್ಯ ಆಗಲಿಲ್ಲ. ಸೊ ಆ ಕಾರಣಕ್ಕಾಗಿ ಈ ಲೋಕಸಭಾ ಎಲೆಕ್ಷನ್ನಲ್ಲಿ ಗೆಲ್ಲೋ ಮುಖಾಂತರ ಸೋಲಿಗೆ ಸೇಡು ತೀರಿಸೋದರ ಜೊತೆಗೆ ಆ ಆಘಾತಕಾರಿ ಸೋಲುಗಳೇನಿದ್ದಾವೆ ಅದರಿಂದ ಆಚೆ ಬರಬೇಕು. ಗೆಲುವಿನ ಮುಖಾಂತರ ಗೆದ್ದು ಪಕ್ಷ ಸಂಘಟನೆ ದೊಡ್ಡ ಮಟ್ಟದಲ್ಲಿ ನಡೆಸಬೇಕು ಅನ್ನುವಂಥ ಲೆಕ್ಕಾಚಾರವನ್ನ ಜಾತ್ಯತೀತ ಜನತಾದಳದ ನಾಯಕರು ಇಟ್ಟುಕೊಂಡಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.